ಹರಿಹರ ಬ್ರಹ್ಮಾದಿ ಸುರದಿಕ್ಪಾಲಕರೇ, ಇದೇನು ಮತ್ತೆ ಈ ರೀತಿಯಾಗಿ ಬಹು ಘೋರ ತಪಸ್ಸಿನಿಂದ ಧ್ಯಾನಿಸುತ್ತಿ ಬಂದಿರಿ? ಏಕೆ, ಏನಾಯಿತು? ಕರುಣಾಂತರಂಗ ಪೂರ್ತಿಯಾದ ಶುದ್ಧಿಶಾಸ್ತ್ರ ಪುರಾಣಗಳು ನನ್ನನ್ನು ಹೊಗಳಿದರೂ ನಿಮ್ಮ ಮರೆಯು ನನಗೆ ಕೇಳಿಸಲಿಲ್ಲ. ನಿಮಗೇನಾಯಿತೆಂಬುದನ್ನು ಎಲ್ಲರೂ ಹೇಳಿ. हे जगज्जननी शांभवी सर्वेश्वरी सप्त कांचन भूषणी भीषणकारी ज्योति पूर्णಳೆ ಸಜ್ಜನರ ಭಯವನ್ನು ಹೋಗಲಾಡಿಸುವ ಮಹಾಮಾತೆ ನಿರ್ಮಲವಾದ ಪರಬ್ರಹ್ಮಣಿ ಶಂಕರಿಯೇ ನಮ್ಮನ್ನು ಉದ್ಧರಿಸಿ ಕಾಪಾಡುತ್ತಾಯಿ. ಆಗ ಮಹಿಷಾಸುರನಿಂದ ನಮ್ಮನ್ನು ಕಾಪಾಡಿದೆ. ಈಗ ಪಾತಾಕಿಗಳು ಕಠೋರಾದ ಶುಂಭಾದಿಶುಂಭರೆಂಬ ರಕ್ಕಸರು ಉದಿಸಿ ದೇವಸುರನೆಲ್ಲ ಧ್ವಂಸ ಮಾಡಿ ಇಂದ್ರಾದಿಗಳನ್ನು ದೇವಲೋಕದಿಂದ ಒಡೆದೊಡಿಸಿದ್ದಾರೆ. ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವನನ್ನು ತಮ್ಮಾಜ್ಞೆಯಲ್ಲಿ ಇಟ್ಟುಕೊಂಡಿದ್ದಾರೆ. ವೈಕುಂಠಕ್ಕೆ ನುಗ್ಗಿ ಆ ಮಹಾವಿಷ್ಣುವನ್ನು ಯುದ್ಧಕ್ಕೆ ಕರೆದು ಪಲಾಯನಗೊಳಿಸಿದ್ದಾರೆ. ತಾಯಿ, ಅವರಿಂದ ಸೃಷ್ಟಿ ಸ್ಥಿತಿ ಲಯಗಳೇ ಅಸ್ತವ್ಯಸ್ತವಾಗಿ ಕಡೆಗೆ ದೇವಸುರೆಲ್ಲ ನಿನ್ನಲ್ಲಿ ಮರೆ ಬಂದೆವು. ತಾಯಿ, ಆ ದೈತ್ಯನಾದ ಶುಂಭಾಸುರನ ಎದುರಿನಲ್ಲಿ ನಿಂತು ನನ್ನ ನಡುವೆ ಕಾದಾಡಲು ಸಾಧ್ಯವಾಗಲಿಲ್ಲ. ಅಂತಹ ಭಯಂಕರ ರಕ್ಕಸರನ್ನು ನಾನೆಲ್ಲಿಯೂ ಕಾಣೆ. ತಾಯಿ, ಶುಂಭನೆಂಬುವನೇ ಅರಸ, ಅವನ ಸಹೋದರ ನಿಶುಂಭನೆಂಬುವನು ಅವರು ವಿಶಾಖ ದ್ವೀಪದಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾರೆ. ಅವರನ್ನು ಸಂಹರಿಸಿ ಈ ದೇವ ಸಮೂಹವನ್ನು ರಕ್ಷಿಸು ಮಾತಾ. ಆ ದುಷ್ಟರು ಬ್ರಹ್ಮಲೋಕಕ್ಕೆ ದಾಳಿ ಇಟ್ಟು ಸೃಷ್ಟಿಕಾರ್ಯವು ತಮ್ಮಂತೆ ನಡೆಯಬೇಕೆಂದು ಹಾಗೂ ಬ್ರಹ್ಮಲೋಕವನ್ನು ಬಿಡಬೇಕೆಂದು ಬೆದರಿಸುತ್ತಾರೆ. ಆದ್ದರಿಂದ ಬಲು ನೊಂದು ಕಡೆಗೆ ಈ ಪರಮೇಶ್ವರನ ಮಾತಿನಂತೆ ನಿನ್ನ ಧ್ಯಾನ ತತ್ಪರರಾದವು. ತಾಯಿ, ಆ ದುಷ್ಟ ಶುಂಭನಿಂದ ಮಾತು ಸ್ವರೂಪಳೆ. ತಾಯೇ, ಆ ದುಷ್ಟ ಶುಂಭನಿಂದ ಕಾಪಾಡುತ್ತಾಯಿ. ಜಗದ್ರಕ್ಷಕಳೆ, ವರಧರ್ಮ ಪಾಲನೆ ಸುರಪದಿಗಳನ್ನು ಕಪಟದಿ ಸೋಲಿಸಿದ ಲೋಕಮಾತೆ, ಸರ್ವ ಜಗದ್ರಕ್ಷಕಳೆ, ಮಾತು ಸ್ವರೂಪಳೆ, ಮಧುಕೈಟ ಬಾರಿ ಮೈಷಾರಿ ಸಾಕಾರ ನಿರಾಕಾರಣೆ ಆಗಮ ನಿಗಮ ಸಂಚಾರಿ ಶಿವರೂಪೆ ನಮೋ ನಮಃ. ಮಾತೆ, ಸರ್ವ ಸೃಷ್ಟಿ ಸ್ಥಿತಿ ಲಯಗಳು ಆ ಶುಂಭನಿಂದ ಹಲ್ಲೋಲು ಕೊಲ್ಲೋಲುವಾಗಿವೆ. ಇಂದ್ರೂಪೇಂದ್ರರೇ ಹೌದು, ಯಜ್ಞ ಯಾಗಾದಿಗಳೇ ಹೌದವು. ಮಳೆ ಗಾಳಿ ಗುಡುಗು ಸಿಡಿಲಾಗಿ ಸೂರ್ಯ ಚಂದ್ರರೇ ತಾವೇ ಆಗಿ ಸಂಚರಿಸುತ್ತಿದ್ದಾರೆ. ಅವರ ಹಾವಳಿಗೆ ದೇವಲೋಕಗಳೇ ತಲ್ಲಣಗೊಂಡಿವೆ. ತಾಯಿ, ಅವರನ್ನು ಸಂಹರಿಸಿ ಈ ಸ್ವರವರನನ್ನು ಕಾಪಾಡುತ್ತಾಯಿ. ಬ್ರಹ್ಮಾದಿ ಸುರದಿಕ್ಪಾಲಕರೇ, ಹೆದರಬೇಡಿ. ನನ್ನ ಕೋಪಾಗ್ನಿಗೆ ಬ್ರಹ್ಮಾಂಡ ಭಾಂಡಗಳ ಸಿಡಿದೊಡೆದು ಬೆಂದು ಬೆಂಡು ಹೋಗುವಂತೆ ಓ ರಕ್ಕಸನಿಂದ ಕೂಗುಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಮೌಲಿನಿ ಹೋಗಿ ಗುಂಡಿಗೆ ಬಿಸಿ ರಕ್ತವ ಹಿಂಡಿ ಕಂಡಲ್ಲೇ ಪುಂಡ ದಾನವರ ದಂಡನ್ನು ಸದಬಡಿದು ಚಂಡ ಪ್ರಚಂಡ ಶುಂಭಾನಿ ಶುಭರ ರುಂಡ ಕಂಡಗಳನ್ನು ತುಂಡು ತುಂಡು ಮಾಡಿ ಕೊಂಡರ ದಂಡನ್ನು ರಕ್ತದ ಹೊಂಡದಲ್ಲಿ ಮುಡಿಯಿಸಿ ಪ್ರಚಂಡಿಯಾಗಿ ಹಿಂದೆ ಬಿಡಬೇಡಿ. ನೀವು ಕಿನ್ನರರಾಗಬೇಡಿ. ನೀವೆಲ್ಲ ಈ ಮಾಚಲದಿಂದ ಮರೆಯಾಗಿ ನಿಲ್ಲಿ. ನಾನು ಸುಂದರ ಮೋಹಿನಿಯಾಗಿ ಮಾನಸ ಸರೋವರ ದಳದ ಕಾಲದಲ್ಲಿ ಸಂಚರಿಸುವೆ. ಕುಮಾರ ನಾರದ, ನೀನು ವಿಶಾಖ ದ್ವೀಪಕ್ಕೆ ಹೋಗಿ ಆ ಪಾತಕಗಳಿಗೆ ಈ ವಿಷಯವನ್ನು ತಿಳಿಸು. ಆಜ್ಞೆ ಮಾಡಿ ಅವರು ಬರುವಂತೆ ಮಾಡು. ಮುಂದಿನ ಕಾರ್ಯವು ನನಗಿರಲಿ. ಮಕ್ಕಳೇ, ನೀವು ಮರೆಯಾಗಿ ನಿಲ್ಲಿ. ಯುಗ ಯುಗದ ಸೃಷ್ಟಿಯುತ್ಪತ್ತಿಯ ವರದಿಯ ಚಿತ್ರವು ಕೆತ್ತಿ ಸಕಲ ಚರಾಚರ ದೇವ ದೈತ್ಯ ಮುನಿಗಳ
ಮಾಡು.
ಅಷ್ಟದಿಕ್ಪಾಲಕರು ಅಡಿಯಾದರು, ದೇವತೆಗಳು ಎದರಿದರು. ಹರಿಯನೋ ಪಲಾಯನ. ಅಣ್ಣ, ಸಕಲ ಐಶ್ವರ್ಯವೇ ನಮ್ಮವು, ಸಕಲ ಲೋಕಗಳೇ ನಮ್ಮವು, ಇಂದ್ರ ಪೇಂದ್ರವೇ ನಾವು, ಸೂರ್ಯ ಚಂದ್ರಾದಿಗಳೇ ನಾವು. ನಾವೇ ರಕ್ಷಕರು, ನಾವೇ ಶಿಕ್ಷಕರು. ಆದರೂ ನನಗೇಕೋ ಸಂದೇಹವಲ್ಲ. ಏಕೆ ಏಕೆ ಸಹೋದರ? ಅಣ್ಣ, ತ್ರಿಮೂರ್ತಿಗಳನ್ನೆಲ್ಲರನ್ನು ಜಯಿಸಿದೆ ಅಂತ ಹೇಳಿಕೊಂಡರು. ಆ ಕೈಲಾಸಪತಿಯಾದ ಶಂಕರನೊಬ್ಬನನ್ನಾಗೇ ಬಿಟ್ಟದ್ದು ನನಗೆ ಬುರುಡ ಮಾನಗಳ ಗುಣನ ಸಾಮಾನ್ಯನೆಂದಂತೆಯ ಅವನು ನಿನಗೆ ವರ ನೀಡಿದ ಕರುಣಾಕರ. ಆದರೆ ಅವನ ವರಪ್ರಸಾದದಲ್ಲಿ ಏನು ಮರ್ಮ ಒಡಗಿದೆಯೋ ಏನು, ವರವನ್ನು ನೀಡಿದ ಕಿಡಿಗೇಡಿಯನ್ನು ಹಾಗೆ ಅವನನ್ನು ಹಾಗೆ ಬಿಟ್ಟರೆ ನಮ್ಮ ನಾಶಕ್ಕೆ ನಾವೇ ಕಾರಣರಾಗ. ನಡೆಯೋಣ, ಕೈಲಾಸಕ್ಕೆ ಬಿಟ್ಟು ಯಾತ್ರೆ ಮಾಡೋಣ. ಸಹೋದರ, ಸರ್ವ ಲೋಕಗಳ ನನ್ನ ಸೂತ್ರದ ದಾರದಲ್ಲಿ ಅಲ್ಲಾಡುತ್ತಿರುವಾಗ ಚರ್ಮ ತೊಟ್ಟು ಮುರಿದ ನೋವುಗಳ ಗುರಿಯ ಭಸ್ಮ ಲೇಪಿಸಿಕೊಂಡು ತಿರಿದು ತಿಂದು ಗಿರಿ ಕಂದರುಗಳಲ್ಲಿ ನಿದ್ದೆ ಮಾಡುವ ಆ ಗಗ್ಗಗೊರವನ್ನೇನು ಮಾಡಬಲ್ಲ? ಬಿಡು ನಿನ್ನ ಮನಸ್ಸಂದೇಹ. ಭಕ್ತಿಗಳಿಂದ ಈ ರೀತಿಯಾಗಿ ನನ್ನನ್ನೇ ಜೋಡಿಸಿಕೊಂಡು ಬರಲು ಕಾರಣವೇನು? ಯಾರು ನೀನು? ಕುಂಭದೇವ, ನಾನು ನಿಮಗೆ ಗೊತ್ತಿಲ್ಲವೇ? ನಾನು ತ್ರಿಲೋಕ ಸಂಚಾರಿ ನಾರದ ಅಂತ ನನ್ನ ಹೆಸರು. ಅಂದರೆ ನೀನು ಇಲ್ಲ 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 ಸಹೋದರ, ನಾನೀಗ ನಿಮ್ಮ ಪಕ್ಷದವನು. ಹಾಗಾದರೆ ನನ್ನನ್ನೇ ದಾನಿಸಿಕೊಂಡು ಬರಲು ಕಾರಣ? ಶುಂಭದೇವ, ನೀನೇ ಲೋಕಕ್ಕೆ ಭಗವಂತನಾಗಿರುವಾಗ ನಾನು ಯಾರನ್ನು ಧ್ಯಾನಿಸಿಕೊಂಡು ಬರಲಿ? ತ್ರಿಲೋಕಗಳನ್ನೆಲ್ಲ ಜಯಿಸಿ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ತಡೆಗಟ್ಟಿರುವ ನಿಮ್ಮಂತಹ ಅಪರಿಮಿತ ವೀರರನ್ನು ನಾನು ಎಲ್ಲಿಯೂ ಕಾಣಿ. ದೇವತೆಗಳು ನಿನ್ನ ಆಜ್ಞೆ ಆಳುಗಳು, ಶ್ರೇಷ್ಠವಾದ ರತ್ನರಾಶಿಗಳು ನಿನ್ನಲ್ಲಿವೆ. ಸೂರ್ಯ ಚಂದ್ರನಲ್ಲಿ ಕೈಯಲ್ಲಾಡಿಸುತ್ತಾ ಸರ್ವ ಜಗತ್ತಿಗೆ ಕೇಂದ್ರ ಸ್ಥಾನವಾಗಿರುವ ಈ ವಿಶಾಖ ದ್ವೀಪದಲ್ಲಿ ಕಂಗೊಳಿಸುವ ನಿಮ್ಮನ್ನು ನೋಡಿ ನನ್ನ ಜನ್ಮ ಸಾರ್ಥಕವಾಯಿತು.
ಮೆಚ್ಚಿ ನಿನ್ನ ಭಕ್ತಿಯ ಹೊಗಳಿಕೆಗೆ ಕೇಳೋ ಕೇಳೋ ನಿನಗೆ ಬೇಕಾದ್ದನ್ನು ಕೊಡುವೆನು. ಸಂತೋಷ, ನೀನು ಕೊಡುವುದು ಆಗಿರಲಿ. ನಾನು ಹೇಳುವುದನ್ನು ಕೇಳು. ನೀನು ಇಷ್ಟೆಲ್ಲ ಶೌರ್ಯ ಸಾಹಸದಿಂದ ಮೆರೆದು ನಲಿಯುತ್ತಿದ್ದರು, ಇಷ್ಟೆಲ್ಲ ಸೌಭಾಗ್ಯಗಳಿಂದ ಪಡೆದಿದ್ದರು ಪ್ರಯೋಜನವಿಲ್ಲ. ಸನ್ಯಾಸಿ ತಂಬೂರಿಯ ಬಡವ ಬಡನರಿಯಂತೆ ಬಂದು ಬಾಯಿಗೆ ಬಂದಂತೆ ಬಡಬಡಿಸುತ್ತಿರುವೆಯ ಬಡಜೋಗಿ. ಶಾಂತಿ ಶಾಂತಿ ರಾಮೇಶ, ಶಾಂತಿ. ನಾನು ಹೇಳುತ್ತಿರುವುದು ನಿನ್ನ ಒಳ್ಳೆಯದಕ್ಕಾಗಿ. ನಿನ್ನ ಪೌರುಷ ಪರಾಕ್ರಮಿಗಳಿಗೆ ಸರಿಯಾದ ಬೆಲೆ ಇಲ್ಲದಂತಾಯ್ತೆಂದು. ತಲಹರಟಿ, ನನ್ನ ಸ್ಥಾನಕ್ಕೆ ಬಂದು ನನ್ನನ್ನು ಬೇಕಾದ ಹಾಗೆ ಹೊಗಳಿ ಕಡೆಗೆ ನನ್ನನ್ನೇ ತೆಗಳಿ ಮಾತನಾಡ್ತಿರುವೆ. ಏನೋ ಆಗಲ್ಲದ್ದು ಮೊದಲು ಮಗಳು ಸನ್ಯಾಸಿ, ಇಲ್ಲದಿದ್ದರೆ ನಿನ್ನ ತಂಬೂರಿ ಹಾಗೂ ತಲೆಬುರುಡೆಗಳು. ಕ್ಷಮಿಸು ದಾನವೇಶ, ನಾನು ಹೇಳಿದ್ದು ಆಗಲ್ಲ. ಭೂಮಂಡಲಕ್ಕೆ ಅರಸನಾಗಿರುವುದು ನಿಜ, ತ್ರಿಲೋಕಗಳನ್ನು ಜಯಿಸಿ ಅಜಯ ವೀರನಾಗಿರುವುದು ದಿಟ, ಹಾಗೂ ನೀನು 3 ಲೋಕದ ಒಡೆಯ, ಅದು ನಿಜ. ಸಕಲ ರತ್ನ ರಾಶಿಗಳು, ಸಕಲ ಐಶ್ವರ್ಯಗಳು ಈ ನಿನ್ನ ಅರಮನೆಯಲ್ಲಿ ತುಂಬಿ ನಲಿಯುತ್ತಿರುವಾಗ ನಿನಗೊಂದು ಸ್ತ್ರೀ ರತ್ನವೊಂದು ಬೇಕಲ್ಲ. ಅಂತಹ ಓರ್ವ ಸುಂದರಿಯು ನಿನ್ನ ಅರಸಿ ಆಗಬೇಕೆಂಬುದೇ ನನ್ನ ಬಯಕೆ. ಭೇಷ್ ನಾರದರಿ, ಭೇಷ್. ನಿನ್ನ ಮಾತು ನಿಜವಾಗಿಯೂ ನಿಜ. ಮೆಚ್ಚಿದೆ ನಿನ್ನ ಮಾತಿನ ಚಮತ್ಕಾರಕ್ಕೆ. ಹಾಗಾದರೆ ಅಂತಹ ಸುಂದರಿಯು ಎಲ್ಲಿರುವಳು ಎಂದು ತಿಳಿಸಿ ಬಂದಿರಾ? ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಬಂದಿರುವುದು. ಭಲೇ 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 ನಾರದರಿ, ಭಲೇ. ನಿಮ್ಮ ಉಪಕಾರದ ಗುಣಕ್ಕೆ ನಾನು ಚಿರಋಣಿ. ಇನ್ನು ಇಲ್ಲಿಂದ ನೀವು ನನಗೆ ಹಿರಿಯರಿದ್ದ ಹಾಗೆ ದಯಮಾಡಿ ಹೇಳಿ, ಅಂತಹ ಅಪೂರ್ವ ಸುಂದರಿ ಎಲ್ಲಿರುವಳು ಎಂದು ಈ ಕ್ಷಣದಲ್ಲೇ ಹೇಳತರಿಸುತ್ತೇನೆ. ಶುಂಭಾಸುರ, ಕೇಳು. ನಾನು ಹಿಮಾಚಲದ ತಪ್ಪಲಿನಿಂದ ಸಂಚರಿಸುತ್ತಾ ಬರಬೇಕಾದರೆ ಮಾನಸ ಸರೋವರದ ಬಳಿ ಕಾರಣದಲ್ಲಿ ಅಮೋಘ ಲಾವಣ್ಯದಿಂದ ಕೂಡಿದ ಒಬ್ಬ ತರುಣಿಯನ್ನು ಕಂಡೆ. ಆಕೆಯ ಕಣ್ಣುಗಳು ಆಕೆಯ ಸೌಂದರ್ಯವನ್ನು ಏನೆಂದು ವರ್ಣಿಸಲಿ? ಶುಂಭಾಸುರ, ಆಕೆಯ ಕಣ್ಣುಗಳು ಫಳಫಳನೆ ಹೊಳೆಯುವ ಬೆಳ್ಳಿ ಚಂದ್ರನಂತೆ ಕಾಣುತ್ತಿದ್ದವು. ನಿಸರ್ಗದ ಸೌಂದರ್ಯವೇ ಒಂದಾಗಿ ಉದಿಸಿದಂತೆ ಆ ಸುಂದರಿಯು ಆ ಕಾನನದಲ್ಲಿ ರಾರಾಜಿಸುತ್ತಿದ್ದಳು. ಆ ಕೋಟಿ ಸೂರ್ಯನ ಪ್ರಭೆಯನ್ನು ಬೀರುತ್ತಾ ನಿಂತಿರುವಳು. ಆ ಸುಂದರಿಯನ್ನು ಕಂಡು ಈಕೆ ಶುಂಭ ಚಕ್ರವರ್ತಿಗೆ ಅರಸಿಯಾಗಲು ಬಹು ಯೋಗ್ಯ ಎಂದು ಯೋಚಿಸಿ ಬಹು ಅವಸರದಿಂದ ಬಂದೆ. ಶಹಬ್ಬಾಷ್ ನಾರದರೇ, ಶಹಬ್ಬಾಷ್. ನಿಮ್ಮ ಉಪಕಾರಕ್ಕೆ ನಾನು ಚಿರಋಣಿ. ಸಹೋದರ ಅಣ್ಣ, ಕೇಳಿದೆಯಾ ಇಂದು ಈ ನಾರದರು ಹೇಳಿದ ಶುಭವಾರ್ತೆ? ಇಂದು ನಮ್ಮ ಆನಂದಕ್ಕೆ ಪಾರವೇ ಇಲ್ಲ. ಅಣ್ಣ, ನಿನ್ನಂತ ಅತ್ಯದ್ಭುತವಾದ ತ್ರಿಲೋಕ ವೀರನಿಗೆ ತ್ರಿಲೋಕಗಳನ್ನು ಜಯಿಸಿದ ನಿನ್ನಂತ ವೀರನಿಗೆ ಅಂತ ರಾಜೊಬ್ಬರನ್ನು ಅರಮನೆಯಲ್ಲಿ ಇರಲೇಬೇಕು. ದಳಪತಿಗಳಾದ ಚಂಡಾಮುಂಡರೇ, ಮಹಾಪ್ರಭು, ಸೇನಾ ನಾಯಕನಾದ ಧೂಮ್ರಾಕ್ಷಕನೇ, ಹಾಗೂ ನನ್ನ ನೆಚ್ಚಿನ ದೂತನಾದ ಸುಗ್ರೀವಾಸುರನೇ, ಮಹಾಪ್ರಭು, ಕೇಳಿದಿರಾ ಇಂದು ನಾರದರು ಹೇಳಿದ ಶುಭ ವಾರ್ತೆಯನ್ನು? ಹೌದು ಮಹಾಪ್ರಭು, ಇಷ್ಟೆಲ್ಲ ಸಕಲ ಸೌಭಾಗ್ಯಗಳನ್ನು ಪಡೆದ ನಿಮಗೆ ಆ ಸುಂದರಿ ಅರಸಿ ಆಗಲೇ ನಾನಾ ಐಶ್ವರ್ಯ ವಸ್ತುಗಳು, ಸುಂದರ ವನಗಳು, ಉಚ್ಚೈಶ್ರವ, ಆಯರತ್ನ, ವರಪರಿಜಾತ, ಚಿಂತಾಮಣಿ, ಪಂಕಜರತ್ನ, ಪುಷ್ಪಕರತ್ನ, ಇನ್ನು ಅನೇಕ ರತ್ನಗಳು ನಮ್ಮ ಅರಮನೆಯಲ್ಲಿ. ಆದರೆ ನಿನಗೆ ಸಮನಾದ ತ್ರಿಲೋಕ ಸುಂದರಿಯಾದ ಶ್ರೀರತ್ನ ಹೊಂದಿಲ್ಲ. ಆದ್ದರಿಂದ ನಾನು ಈಗಲೇ ಹೋಗಿ ಆ ಕಾನನದಲ್ಲಿರುವ ಆ ಸುಂದರಿಯನ್ನು ಈಗಲೇ ಎಳೆ ತರುತ್ತೇನೆ. ಕೊಡು ನನಗೆ ಆಜ್ಞೆಯನ್ನು. ಈ ಚಂಡಮುಂಡರಿಗೆ ಆಜ್ಞೆ ಇಟ್ಟರೆ ಕ್ಷಣಾರ್ಧದಲ್ಲಿ
ಪಡೆದಿರುವ ನಾನೇ ಧನ್ಯ. ಆದರೆ ಈ ಅಲ್ಪ ಕಾರ್ಯಕ್ಕೆ ನೀವೇಕೆ ಹೋಗಬೇಕು? ನಮ್ಮ ನೆಚ್ಚಿನ ದೂತನಾದ ಸುಗ್ರೀವಾಸುರನನ್ನು ಕಳುಹಿಸಿಕೊಟ್ಟರೆ ಕ್ಷಣಾರ್ಧದಲ್ಲಿ ಆ ನಾರಿಯನ್ನು ಕರೆದುಕೊಂಡು ಬರುವರು. ದೂತನಾದ ಸುಗ್ರೀವಾಸುರನೇ, ಮಹಾಪ್ರಭು, ನೀನೇ ಈ ದಿನ ಹಿಮಾಲಯಕ್ಕೆ ಹೋಗಿ ಆ ಸುಂದರಿಯನ್ನು ಕಂಡು ಕರೆತರಬೇಕು. ಆರದಿದ್ದರೆ ಹೇಳು, ಸರ್ವವೂ ನಿನಗೆ ಸೇರುತ್ತದೆ ಎಂದು ಹೇಳು. ವೀರ ತ್ರೈಲೋಕರಸು ಶುಂಭನನ್ನು ಕೈ ಹಿಡಿ ಎಂದು ಹೇಳು. ಕೇಳದಿದ್ದರೆ ಬಗೆ ಬಗೆಯ ಯುಕ್ತಿಯ ಹೇಳು. ಹೇಗಾದರೂ ಮಾಡಿ ನೀನು ಅವಳನ್ನು ಕರೆತರಲೇಬೇಕು. ಮಹದಾಜ್ಞೆ ಮಹಾಪ್ರಭು. ನಾನೀಗ ಹಿಮಾಚಲಕ್ಕೆ ಹೋಗಿ ಆ ಸ್ತ್ರೀಗಳನ್ನು ಕರೆದುಕೊಂಡು ಬರುತ್ತೇನೆ. ನನಗೆ ಆಶೀರ್ವದಿಸಿ ಮಹಾಪ್ರಭು. ಹೋಗಿ ಬಾ, ನಿನಗೆ ಶುಭವಾಗಲಿ. ಧಾನವೇಶ, ನಾನಿನ್ನು ಹೊರಡಬಹುದೇ? ಓಹೋ, ಅಗತ್ಯವಾಗಿ ಹೋಗಿ ಬನ್ನಿ. ಆದರೆ ತಾವು ಆಗಿಂದಾಗೆ ತಮ್ಮ ಅರಮನೆಯ ಕಡೆ ಬಂದು ಹೋಗುತ್ತಿರಬೇಕು. ಓಹೋ, ಅಗತ್ಯವಾಗಿ ಬರುತ್ತೇನೆ. ಹೋಗಿ ಬನ್ನಿ ಪೂಜಾರಿ.
ಕೂಸಿ ನನ್ನಿಂದಲೇ ಬೆಳೆದ ಈ ಜೀವಿಗಳು ದುಷ್ಟರು ಕಠೋರರಾಗಿ ಮೆರೆಯುತ್ತಿದ್ದಾರೆ. ಎಂತಹ ದುಷ್ಟ ವೀರರಾದರೂ ಅವರ ವಿನಾಶ ಖಂಡಿತ. ಶುಂಭ ನಿಶುಂಭರೆಂಬ ದುಷ್ಟರ ಅಂತ್ಯ ಇಲ್ಲಿಂದ ಆರಂಭ. ಆ ಕೂಳರನ್ನು ಸದೆಬಡಿದು ಲೋಕೋದ್ಧಾರ ಮಾಡುವೆನು. ಈಗ ಈ ಕಾನೂನದಲ್ಲಿ ಸಂಚರಿಸಿ ಹೊಂಚು ಹಾಕಿ ಆ ವಂಚಕರನ್ನು ಧ್ವಂಸಗೊಳಿಸುವೆನು. ಕುಮಾರ, ನಿನ್ನ ಕಾರ್ಯವು ಸಫಲವಾಯಿತೆ. ತಾಯೆ, ನಿನ್ನ ಕರುಣೆಯಿಂದಿದ್ದರೆ ಎಂತಹ ಕಾರ್ಯವಾದರೂ ಸಫಲವಲ್ಲವೇ? ತಾಯೆ, ಶುಂಭಾಸುರನ ಆಸ್ಥಾನಕ್ಕೆ ಹೇಗೋ ಮಾಡಿ ಪ್ರವೇಶಿಸಿದೆ. ಅವನಿಗೆ ಹತ್ಯಾನಂದ ಬರುವಂತೆ ಮಾಡಿ, ಮೋಹ ಬರುವಂತೆ ಮಾಡಿ ಹೇಳಿದೆ. ಆದ್ದರಿಂದ ಅವನು ಹತ್ಯಾನಂದಗೊಂಡು ನನ್ನನ್ನು ಬಹುವಾಗಿ ಹೊಗಳಿದನು. ಹಾಗೂ ಸುಗ್ರೀವಾಸುರನೆಂಬ ದೂತನನ್ನು ನಿನ್ನನ್ನು ಕರೆತರುವಂತೆ ಕಳಿಸಿದ್ದಾನೆ ತಾಯಿ. ಇಷ್ಟರಲ್ಲಿ ಆ ದೂತನು ಬರಲಿರಬಹುದು ತಾಯಿ. ಅವನನ್ನು ಕಾಪಾಡು. ಬರಲಿ ಕುಮಾರ, ಬರುವಲಿ. ಆ ರಕ್ಕಸರ ವೈಭವದಿಂದ ಸೂರ್ಯನು ದಿಕ್ಕು ತಪ್ಪಿ ಸಾವಿನಂಚಿಗೆ ಸೇರುತ್ತಿದ್ದಾನೆ. ನೀನಿನ್ನು ಮರೆಯಾಗು. ಆಜ್ಞೆ ಮಾಡು. ಅದೋ ತಾಯಿ, ಆ ದೂತನು ಇತ್ತ ಕಡೆಯೇ ಬರುತ್ತಿದ್ದಾನೆ. ನಾನಿನ್ನು ಬರುತ್ತೇನೆ. ಏನು ಸೌಂದರ್ಯ, ಏನು ರೂಪ, ಏನು ಲಾವಣ್ಯ! ಜಗದಲ್ಲಿರುವ ಲಾವಣ್ಯ ಸಿರಿಯನ್ನೆಲ್ಲ ಹೀರಿ ಎನಕವೈದಂತೆ ಕಾಣುತ್ತಿರುವಳಲ್ಲ, ಇವಳಾರಿರಬಹುದು. ಹಬ್ಬ, ಈ ಜಗತ್ತನ್ನು ನಡೆದವಳು, ಹರಿಹರ ಬ್ರಹ್ಮಾದಿಗಳನ್ನು ನಡೆದವಳ ಏನು? ಇವಳಾರಿರಬಹುದು. ಗಂಧರ್ವ ದೇವ ಕನ್ಯೆಯರು ಕೇವಲ ಎಡಗಾಲಿನ ಮುಷ್ಟಕ್ಕೂ ಸಮರಲ್ಲ. ಇಂತಹ ಲಾವಣ್ಯವತಿಯನ್ನು ಕಂಡ ನಾನೇ ಅಂತೂ ಅಂತೂ ನಮ್ಮ ದಾನವೇಂದ್ರನಿಗೆ ತಕ್ಕವಳೆಂದರೆ ಹೇವಳೆ. ಇರಲಿ, ಇವಳನ್ನು ಮಾತನಾಡಿಸಿ ನೋಡೋಣ. ಹೇಳ ಲಾವಣ್ಯವತಿಯೇ, ಯಾರು ನೀನು? ಒಬ್ಬನೇ ಹಿರಿಮೆಯಲ್ಲ ಈ ಕಾನನದಲ್ಲಿ. ಮಾತನಾಡು. ಎಲೈ ಸುಂದರಿ, ನಿನಗೆ ಮಾತನಾಡಲು ಬರುತ್ತದೆಯೋ ಇಲ್ಲವೋ? ಒಬ್ಬಳೆ ಹಿರಿಮೆಯಲ್ಲ ಈ
ತಿಳಿಯಬಹುದೇ? ಯಾರು ನೀನು? ಮಾತನಾಡು. ನಾನು ಯಾರಾದರೇನು? ನನ್ನ ಗೊಡವೆ ನಿನಗೇಕೆ? ನನ್ನ ಸ್ಥಳವೇ ಇದೆ. ನಿನಗೇಕೆ ನನ್ನ ಸಂಗಡ ಮಾತು? ಮೊದಲು ನಡೆ ಇಲ್ಲಿಂದ. ಒಂಟಿಯಾದ ಹೆಣ್ಣನ್ನು ಹೀಗೆ ಬಂದು ಮಾತನಾಡಿಸುತ್ತಿರುವುದು ಮಹಾದೋಷ. ಮೊದಲು ನಡೆ ಇಲ್ಲಿಂದ. ಎಲೈ ಮೋಹಿನಿಯೇ, ದಯವಿಟ್ಟು ನನ್ನ ತಪ್ಪು ತಿಳಿಯಬೇಡ. ಒಬ್ಬಳೇ ಹಿರುವೆಯಲ್ಲ ಈ ಬೆಬ್ಬಿಳಿಸುವ ಗೌರವದಲ್ಲಿ. ಒಬ್ಬರಿಲ್ಲದ ಸ್ಥಳದಲ್ಲಿ ಕರುಬರರು ತಿರುಗುತ್ತಿರುವ ಮಹಾಮೃಗದಪ್ಪರವು ಕೇಳಿಬರುತ್ತಿದೆ. ಅದಕ್ಕಾಗಿ ಹೇಳಿದೆ, ಇದರಲ್ಲಿ ದೋಷವೇನು ಬಂತು? ಪಾಪ, ನಿನಗೇಕೋ ನನ್ನ ಮೇಲೆ ಬಹಳ ಕರುಣೆ ಇರುವಂತೆ ಕಾಣುತ್ತಿದೆ. ಆದ್ದರಿಂದ ನಿನ್ನಂತಹ ಕರುಣಾಮೂರ್ತಿಗೆ ನಾನು ಯಾರು ಏನು ಎಂಬುದನ್ನು ಹೇಳಲೇಬೇಕು. ಕೇಳು, ನನ್ನನ್ನು ದೇವಿ ಎನ್ನುತ್ತಾರೆ. ಇದುವರೆಗೂ ಪುರುಷರ ಸಂಘ ನನಗಿಲ್ಲ, ಜಗದ ಅಂಗು ನನಗಿಲ್ಲ. ಸರ್ವ ಕಾಲಗಳಲ್ಲಿ ಈ ಪರ್ವತ ಸೀಮೆ ಇರಲು ಕರ್ಬುರರು ಏನು ಮಾಡುವವು, ಮೃಗಗಳು ಏನು ಮಾಡುವವು, ಯಾರು ಏನು ನನ್ನನ್ನು ಮಾಡಲು ಸಾಧ್ಯವಿಲ್ಲ. ನೀನು ಇಲ್ಲಿಂದ ಹೊರಡುವೆ ಅಥವಾ ನಾನೇ ಹೊರಡಿಸಬೇಕು? ಶುಂಭನ ಹೆಸರನ್ನು ಕೇಳಿರುವೆಯಾ? ಅವರ ಮೂಲೋಕಕ್ಕೆ ಒಡೆಯರು. ಶುಂಭ ಮೂಲೋಕದ ಒಡೆಯ. ತ್ರಿಮೂರ್ತಿಗಳ ಅವನಿ ಗಡಿಯಾಗಿ ನಡೆಯುತ್ತಿರುವರು. ಸುರದಿಕ್ಪಾಲಕರು ಇಡೀ ಸೃಷ್ಟಿಗೆ ಅವನಾಜ್ಞೆಯನ್ನು ಪಾಲಿಸುತ್ತದೆ. ಅವರಾದರೇನು? ಅವರಿವರ ವಿಚಾರವನ್ನು ನನ್ನ ಮುಂದೆ ಹೊಗಳುವೆ. ನೀನು ಬಂದಿರುವ ಕಾರಣವಾದರೂ ಏನು? ಸುಮ್ಮನೆ ಇಲ್ಲಿಂದ ಹೊರಡುವೆಯೋ ಅಥವಾ ನಾನೇ ಹೊರಡಿಸಬೇಕೋ? ಬಲಾದೇವಿಯ ಮೆಚ್ಚಿದ ನಿನ್ನ ಮಾತುಕರಕ್ಕೆ ನೀನು ಏನೆಂದರೂ ನಾನು ಸಹಿಸಿಕೊಳ್ಳುವೆ. ಆದರೆ ನಾನು ಬಂದಿರುವ ಕಾರಣವನ್ನು ತಿಳಿಸುವೆ, ಕೇಳು. ಈ ಜಗತ್ತಿಗೆ ತಂದೆ ಎಂದು ಕಂಗೊಳಿಪ ರಾಜಾದಿರಾಜ ಶುಂಭಾಸುರನನ್ನು ವಿವಾಹವಾಗು ಎಂದು ಹೇಳಲು ಅಂತಹ ಮಹಾವೈಭವತವಾದಂತಹ ರಾಜನನ್ನು ನೀನು ಕೈ ಹಿಡಿದರೆ ಸಿಗುವುದು ನಿನಗೆ. ಈ ಸಕಲ ಸೌಭಾಗ್ಯಗಳು ನಿನ್ನದೇ ಆಗುವುದು. ನೀನು ಮನಸ್ಸು ಮಾಡಿ ವಿವಾಹವಾಗು. ಫಲ ದೂತನೇ, ಮೆಚ್ಚಿದ ನಿಮ್ಮ ಶುಂಭಾಸುರನ ಶೌರ್ಯ ಸಾಹಸಗಳನ್ನು. ಆಹಾ, ಎಂತಹ ವೀರ ಸುಂದರ ಸುಕುಮಾರ! ಅಪ್ಪ, ಇಂತಹ ವೀರನನ್ನು ನಾನು ಎಲ್ಲಿಯೂ ಕೇಳಿಯೂ ಇಲ್ಲ, ನೋಡಿಯೂ ಇಲ್ಲ. ಹೌದು ಲಾವಣ್ಯ ದೇವಿ, ನಡೆ, ಶುಂಭನ ಕೈ ಹಿಡಿ ನಡೆ. ಸಿರಿ ತುಂಬುವುದು ನಿನಗೆ. ಕೂಡಲೇ ಭೋಗಬೇಡಕ್ಕೆ ಸಿದ್ಧವಾಗಿ ನಡೆ. ಶುಂಭಾಸುರನು ಅಂಬರಿಸುತ್ತಿರುವನು ನಿನಗಾಗಿ. ನಡೆ ದೇವಿ. ಸುಗ್ರೀವಾಸುರ, ನೀನು ಹೇಳುತ್ತಿರುವುದು ವಿನೋದವಲ್ಲ, ಇದು ದಿಟ. ಅವರೇ ಬಂದು ನನ್ನ ಜೊತೆ ಯುದ್ಧ ಮಾಡಿದರೆ ನಾನು ಶುಂಭನನ್ನು ವಿವಾಹವಾಗುತ್ತೇನೆ. ಆದ್ದರಿಂದ ಅವರನ್ನು ನೀನು ಆದರೆ ಏನು ಮಾಡಲಿ? ಆದರೇನು ದೇವಿ? ಯೋಚಿಸಿದರೆ ಶುಂಭನಿಗೆ ಅರಸೆಯಾಗು. ಸುಗ್ರೀವಾಸುರ, ನೀನು ಹೇಳುತ್ತಿರುವುದು ದಿಟ. ಆದರೆ ನನಗೆ ಹತ್ತಿಯುವುದು ಪ್ರಾರಬ್ಧ, ಕಿತ್ತು ಹಾಕಲು ಬಾರದಾಗಿದೆ. ಏನದು ದೇವಿ? ನನ್ನನ್ನು ಯಾರು ರಣರಂಗದಲ್ಲಿ ಜಯಿಸುವರೋ ಅವರೇ ನನ್ನ ಪತಿ ಎಂದು ಶಪಥ ಮಾಡಿರುವೆ. ಆದರೆ ಏನು ಮಾಡಲಿ, ಇದುವರೆಗೂ ನನ್ನನ್ನು ಯುದ್ಧದಲ್ಲಿ ಜಯಿಸಿದ ವೀರರೇ ಇಲ್ಲ. ಆದ್ದರಿಂದ ನಿಮ್ಮ ಅರಸರಾದ ಶುಂಭಾನಿಶುಂಭರು ಏನಾದರೂ ನನ್ನ ಮೇಲೆ ಯುದ್ಧದಲ್ಲಿ ಜಯಿಸಿದರೆ ನನ್ನ ಅದೃಷ್ಟ ಬಾಗಿಲು ತೆರೆದಂತೆ ಸರಿ. ನೀನಿದ್ದಲ್ಲಿಗೆ ಬಂದ ಶುಂಭಾನಿಶುಂಭರ ಯುದ್ಧ ಮಾಡುವುದೇ? ಮಹಾದೇವಿ, ಭೂಲೋಕದ ಗಂಡ ಶುಂಭ ಸಮರ್ಥ ನಿಶುಂಭರನ್ನು ಯಾರೆಂದು ತಿಳಿದಿರುವೆ? ಶುಂಭನ ಈ ವಿನೋದವನ್ನು ಬಿಟ್ಟು ಶಾಖಪಟ್ಟಣಕ್ಕೆ. ಸುಗ್ರೀವಾಸುರ, ನಾನು ಹೇಳುತ್ತಿರುವುದು ವಿನೋದವಲ್ಲ, ಇದು ದಿಟ. ಅವರೇ ಬಂದು ನನ್ನ ಜೊತೆ ಯುದ್ಧ ಮಾಡಿದರೆ ನನ್ನ ಅದೃಷ್ಟದ ಬಾಗಿಲದು ತೆರೆದಂತೆ ಸರಿ. ಆದ್ದರಿಂದ ನಿಮ್ಮ ಅರಸನಾದ ಶುಂಭಾನಿಶುಂಭರನ್ನು ಕಳಿಸು ಹೋಗು. ಇದೆಂತಹ ವಿಪರ್ಯಾಸ! ಈ ಹೆಂಗಸು ತ್ರೈಲೋಕರಸು ಶುಂಭನೊಡನೆ ಯುದ್ಧ ಮಾಡ ಬಯಸುವಳಲ್ಲ. ಇರಲಿ, ಎಲೈ ದೇವಿ, ನಾನೀಗಲೇ ಹೋಗಿ ಶುಂಭನರಸರಿಗೆ ಈ ವಿಚಾರವನ್ನು ತಿಳಿಸಿ ನಿನ್ನ ಧರ್ಮ ಹರಣ ಮಾಡಿಸುವೆನು. ಹಾಗೆ ಆಗಲಿ, ಆ ಕೆಲಸವನ್ನು ಮೊದಲು ಮಾಡು. ಇದು ಈಗಲೇ ಶುಂಭನ ಸಮರದಲ್ಲಿ ಗೆಲ್ಲುವೆಯಾ?
ಇವುಗಳಿಗೆ ಬಲಿ ಕೊಡದಿರು ತರುಣಿ. ಬ್ರಹ್ಮಾಂಡದೊಡೆಯನೆನಿಸಿ ಬ್ರಹ್ಮಾಂಡದೊಡೆಯನೆನಿಸಿ ಧೀರ ಶುಂಭನನು ಗೆಲುವೆಯ ರಣದಿ. ತ್ರಿಗುಣಾತ್ಮಕಳಾದ ನನ್ನಯ್ಯ ತ್ರಿಶೂಲವಂ ಬೆದರಿಪ್ಪರೆ ದರೆಯೋ ಬೆದರುವೆ ನಿಮ್ಮ ಬೆದರಿಕೆಗೆ, ಬೆದರುವೆ ನಿಮ್ಮ ಬೆದರಿಕೆಗೆ. ಕದನದಲ್ಲಿ ತೋರುವುದೀಗಲೇ ಸಾಹಸವಾ. ಹೀಗಲೇ ಬರട്ടെ. ಹಾಗೆ ಆಗಲಿ, ಆ ಕೆಲಸವನ್ನು ಮೊದಲು ಮಾಡು. ಎಳ ದುಷ್ಟ ದಾನವ ಕುಂಡಿಗಳೇ, ನಿಮ್ಮನ್ನಂತೂ ಕರೆದು ಕೆಡವೇನು ಭೂಮಿಯ ಮೇಲೂ ನಿಮ್ಮ ರಕ್ತವನ್ನು ನದಿಯಾಗಿ ಹರಿಸಿ ಮಗಲು ಕುಡಿವೆನು. ನಿಮ್ಮ ವಿನಾಶ ಪ್ರಾರಂಭಿಸುವೆನು ಯುದ್ಧ ಕಾಂಡ. ನಡುಗುವುದು ಹಂಡ ಹಂಡ ತಾರಿ ತುರುಳಿಸುವೆ ದುಷ್ಟ ದಾನವರ ದಂಡ. ರಕ್ತದ ಹೊಂಡದಲ್ಲಿ ತೇಲುವೆವು ದೈತ್ಯರ ನೆರವಸೆಯ ಪಿಂಡ. ಕರಸು ಶುಂಭ ನಿಶುಂಭರಿಗೆ ಸಮರುಂಟೆ ಈ ಜಗದಲ್ಲಿ. ಜಗದೇ ಕಮಲ್ಲ. ಈ ಧೀರ ಶುಂಭನು ಈ ಜಗತ್ತಿಗೆ, ಈ ಒಡೆಯನಿಗೆ ತಗ್ಗವಳೆಂದರೆ ಈ ಮಹೋತ್ಸವದ ಬಳಿ ಬಂದು ನೆಲೆಸಿರುವ ತರುಣಿಗೆ ಸರಿಯಾದವಳು. ಸಹೋದರ, ಇಷ್ಟರಲ್ಲಿ ನಮ್ಮ ಸುಗ್ರೀವಾಸುರರು ಆ ಮದನಾಂಗಿಯನ್ನು ಕರೆದುಕೊಂಡು ಬರಬಹುದಲ್ಲವೇ ಸಹೋದರ? ಅವನನ್ನು 3 ಲೋಕದೊಡೆಯನಾದ ನಿನಗೆ ಅವನು ಸತಿಯಾಗಲೆಂದು. ಸುಗ್ರೀವಾಸುರ, ಏಕೆ ಒಂಟಿಯಾಗಿ ಬರುತ್ತಿರುವೆ? ಆ ಭುವನೈಕ ಸುಂದರಿಯನ್ನು ಕರೆದುಕೊಂಡು ಬರಲಿಲ್ಲವೇ? ಮಹಾಪ್ರಭು, ಇದುವರೆಗೂ ಕಂಡೇ ಇರಲಿಲ್ಲ. ಈ ಜಗತ್ತಿನ ಸೌಂದರ್ಯ ರಾಶಿಯನ್ನೆಲ್ಲ ಹೀರಿ ಎರಕವೈದಂತೆ ಕಾಣುತ್ತಿದ್ದಳು ಮಹಾಪ್ರಭು, ಎರಕವೈದಂತೆ ಕಾಣುತ್ತಿದ್ದಳು. ಏನು ಸೌಂದರ್ಯ, ಏನು ರೂಪ, ಹಬ್ಬ! ಹಾಗಾದರೆ ಅವಳಂದೇಕೆ ಕರೆತರಲಿಲ್ಲ? ದಾನವೇಂದ್ರ, ಆ ಸ್ತ್ರೀಗಳನ್ನು ಮಾತನಾಡಿಸಿ ನಿನ್ನ ವರ್ಣನೆಯನ್ನು ವಿಧ ವಿಧವಾಗಿ ಹಿತೋಕ್ತಿಗಳನ್ನು ಹೇಳಿದೆ. ಆದರೆ ಹಾಗೆ ಪ್ರಭು, ಅವಳನ್ನು ಯಾರು ಯುದ್ಧದಲ್ಲಿ ಜಯಿಸುತ್ತಾರೋ ಅವರನ್ನೇ ಮದುವೆಯಾಗುತ್ತಾಳಂತೆ. ಆದರೆ ಇದುವರೆಗೂ ಅವಳನ್ನು ಯಾವ ವೀರನೂ ಜಯಿಸಿಲ್ಲವಂತೆ. ಒಂದು ವೇಳೆ ನೀವು ಹೋಗಿ ಯುದ್ಧ ಮಾಡಿ ಗೆದ್ದರೆ ನಿಮ್ಮ ಕೈ ಹಿಡಿಯುತ್ತಾಳಂತೆ. ಅವಳೊಡನೆ ಯುದ್ಧ ಸ್ತ್ರೀಯರೇ, ಅವಳಿಗೆ ತ್ರಿಲೋಕಗಳನ್ನು ಹಿಡಿದು
ನಡಿಗೆಯ ನಡುಗುವಿಕೆಗೆ ಲೋಕಗಳು ಬಗೆಬಗೆಯೆಂದವರಿದು ಅಸ್ತ್ರದ ಕಡಿಕಡಿನ ಶಬ್ದ ಮಾತ್ರದಿಂದ ಸುರಾಧಿಪರನ್ನು ದಿಕ್ಕೆಟ್ಟು ಈ ಧೀರ ಶುಂಭನು ಕೇವಲ ತೃಣ ಸಮಾನವಾದ ಆ ಬಾಲೆಯ ಜೊತೆ ಯುದ್ಧ ಇದೆಂದಿಗೂ ಅಸಂಭವ. ಅಸಾಧ್ಯ ಅಣ್ಣ, ಆ ಬಡನವರಿಗೆ ಇಷ್ಟೊಂದು ಗರ್ವವೇ? ನಾನೀಗ ಹೋಗಿ ಅವಳನ್ನು ಹಿಡಿದೇ ತರುತ್ತೇನೆ. ಕೊಡು ನನಗಾಜ್ಞೆಯನ್ನು. ಬೇಡ ಸಹೋದರ, ಬೇಡ. ಪ್ರಚಂಡೋದ್ದಂಡ ಪರಾಕ್ರಮಿಯಾದ ನೀನು ಆ ಸ್ತ್ರೀಗಳಿಗೆ ಯುದ್ಧಕ್ಕೆ ಹೋಗುವುದೇ? ಛೇ, ಧೂಮ್ರಾಕ್ಷ, ಕೂಡಲೇ ನೀನೀಗ ಹಿಮಾಲಯಕ್ಕೆ ಹೋಗಿ ಆ ನಾರಿಯನ್ನು ಎಳೆತರಬೇಕು. ಬಾರದಿದ್ದರೆ ಅವನ ಮುಂದೆ ಹಿಡಿದು ಹೋಗು. ಮಹಾದಾನ್ಯ ಮಹಾಪ್ರಭು, ಈ ಕ್ಷಣದಲ್ಲಿ ಈ ಧೂಮಲತನ ಹೊರಟರೆ ಆ ಸ್ತ್ರೀಗಳನ್ನು ಎಳೆದುಕೊಂಡು ಬರುತ್ತೇನೆ. ಬಾರದಿದ್ದರೆ ಸರ್ವ ಲೋಕಗಳ ತಂದೆ ಸರುವಾಗ ನಿಮ್ಮ ಮುಂದೆ ತಂದೊಕ್ಕುತ್ತೇನೆ. ಕೊಡು ನನಗಾಜ್ಞೆ.